ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತು ಡೇ 38 ಆಫ್ ಅವರ್ ಸಿ ಕೆ ಸೀರೀಸ್. ಇದರಲ್ಲಿ ನಾನೇನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಕುಬರ್ನೆಟಿಸ್ನ ವ್ಯಾಲ್ಯೂಮ್ಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಯಾವ ಯಾವ ಟೈಪ್ಸ್ಗಳಿದ್ದಾವೆ, ಕಾನ್ಫಿಗ್ ಮ್ಯಾಪ್ ಟೈಪ್ ಹೇಗಿರುತ್ತೆ ಆ್ಯಂಡ್ ಕಾನ್ಫಿಗ್ ಮ್ಯಾಪ್ ಯೂಸ್ ಮಾಡ್ಬೇಕಾದ್ರೆ ಹೇಗೆ ವ್ಯಾಲ್ಯೂಮ್ಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಅದೇ ಥರ ಹೋಸ್ಟ್ ಟೈಪ್ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಯೂಸ್ ಮಾಡ್ತೀವಿ, ಅಲಾಂಗ್ ವಿತ್ ದ್ಯಾಟ್ ಎಂಟಿ ಡೈರೆಕ್ಟ್ರಿ ಅಂದರೆ ಏನು ಆ್ಯಂಡ್ ದೆರ್ ಆರ್ ಪಿ ವಿ ಅಲಾಂಗ್ ವಿತ್ ದ್ಯಾಟ್ NFS ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಲೋಕಲ್ ಮೌಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಡಾಕರ್ನ ಕಂಟೈನರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಸೊ ನಾನು ಯಾಕೆ ಡಾಕರ್ ಕಂಟೈನರ್ನ ಲಾಸ್ಟ್ಗೆ ಇಟ್ಕೊಂಡಿದ್ದೆ ಅಂದರೆ ಇದೇ ರೀಸನ್ಗೋಸ್ಕರನೇ. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳೋಣ ಈಗ. ಸೊ ಡಾಕರ್ ವ್ಯಾಲ್ಯೂಮ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಯಿತು ಅಂದರೆ ಜಸ್ಟ್ ಡಾಕರ್ ವ್ಯಾಲ್ಯೂಮ್ ಅರ್ಥ ಆಯಿತು ಅಂತ ಒಂದು ಕಮೆಂಟ್ ಹಾಕಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಮಿ, ಸೊ ದಟ್ ನೀವು ಫಾಲೋ ಆಗ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನನಗೇನಪ್ಪ ಅಂತ ಹೇಳಿದ್ರೆ, ಈ ಡಾಕರ್ ವ್ಯಾಲ್ಯೂಮಲ್ಲಿ ಕಂಟೈನರ್ ಹೇಗೆ ಪರ್ಸಿಸ್ಟೆಂಟ್ ಆಗಿತ್ತು, ಸೇಮ್ ಕಾನ್ಸೆಪ್ಟ್ ಇವಾಗ ನಾವು ಈ ಕಂಟೈನರ್ಸ್ಗಳೆಲ್ಲಿರುತ್ತೆ, ಪಾಡಲ್ಲಿರುತ್ತೆ ತಾನೆ. ಸೊ ಹಾಗಾದರೆ ಇವಾಗ ನಾವೇನು ಮಾಡೋಣ, ಸೊ ಸಪೋಸ್ ನಾನು ಈಗ ಒಂದು ಪಾಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಲೆಟ್ಸ್ ಸೇ ದಿಸ್ ಈಸ್ ಮೈ ಪಾಡ್. ಅರ್ಥ ಆಯ್ತಾ? ಈ ಪಾಡಲ್ಲಿ ಓಕೆ, ಇದು ನನ್ನ ಪಾಡ್ ಅಂತ ಅಂದ್ಕೊಳ್ಳಿ. ಈ ಪಾಡ್ ಒಳಗಡೆ ಮಲ್ಟಿಪಲ್ ಕಂಟೈನರ್ಸ್ ಇರ್ತವೆ, ಕರೆಕ್ಟಾ? ಅಥವಾ ಒಂದೇ ಒಂದು ಇದನ್ನು ಇಟ್ಕೊಳ್ತೀನಿ. ನಾನೇನು ಮಾಡ್ತೀನಿ, ಒಂದು ಕಂಟೈನರ್ ಇಟ್ಕೊಳ್ತೀನಿ, ಆಯಿತಾ? ಈ ಕಂಟೈನರಲ್ಲಿ ಓಕೆ, ಸೊ ಲೆಟ್ಸೆ ನನ್ನ ಹತ್ರ ಒಂದು ಕಂಟೈನರ್ ಇದೆ ಅಂತ ಅಂದ್ಕೊಳ್ಳೋಣ. ಇದು ನನ್ನ ಕಂಟೈನರ್. ಈ ಕಂಟೈನರ್ಗೆ ನನ್ನ ಹತ್ರ ಕಾನ್ಫಿಗ್ ಬೇಕು, ಆಯಿತಾ? ಕರೆಕ್ಟ್ ಅಲ್ವಾ? ಕಾನ್ಫಿಗ್ ಫೈಲ್ ಬೇಕು. ನನ್ನ ಒಂದು ಕಾನ್ಫಿಗ್ ಫೈಲ್ನ ತಗೊಳ್ತೀನಿ ಇಲ್ಲಿ, ಆಯಿತಾ? ಸೊ ನನ್ನ ಒಂದು ಕಾನ್ಫಿಗ್, ಸೊ ಸ್ಮಾಲ್ ಮೀಡಿಯಮ್ ತಗೊಳ್ಳೋಣ. ಓಕೆ, ನನ್ನ ಈ ಕಾನ್ಫಿಗ್ ಇರುತ್ತೆ, ಅಂದರೆ ಇದೊಂದು ಕಾನ್ಫಿಗ್ ಡೇಟಾ ಇರುತ್ತೆ. ಈ ಕಂಟೈನರ್ಗೆ ಬೇಕಾಗಿರುವ ಆ್ಯಪ್ ಡೇಟಾ ಕೂಡ ನನಗೆ ಅಟ್ಯಾಚ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ಅದೇ ರೀತಿ ಯೂಸರ್ ಡೇಟಾ ಅನ್ನೋದು ಇರುತ್ತೆ, ಕರೆಕ್ಟಾ? ಸೊ ಫೈಲ್ ಅಂತ ತೊಗೊಂಡು ನಾನು ಆ ಫೈಲಲ್ಲಿ ಯೂಸರ್ ಡೇಟಾನ ಆ್ಯಡ್ ಮಾಡ್ಕೊಳ್ತೀನಿ, ಆಯಿತಾ? ಸೊ ಅದಾದಮೇಲೆ ಇಲ್ಲಿ ನಾನು ಹೇಳ್ತೀನಿ ಯೂಸರ್ ಡೇಟಾ ಅಂತ. ಸೊ ಇದು ಯೂಸರ್ ಡೇಟಾ ಇಲ್ಲಿರುತ್ತೆ. ಆ್ಯಂಡ್ ಅದೇ ಥರ ಅದೇ ಥರ ನಮಗೆ ಈ ಕಂಟೈನರಿಂದ ಜನ್ರೇಟ್ ಆಗಿರುವಂತಹ ಲಾಗ್ ಫೈಲ್ಸ್ಗಳಾಗಿರ್ಬೋದು ಅಥವಾ ಏನಾದರೂ ಮಲ್ಟಿಪಲ್ ಅದರ್ ಫೈಲ್ಸ್ಗಳು ಏನಾದರೂ ಇದ್ದರೆ ಆ ಫೈಲ್ಸ್ಗಳೆಲ್ಲ ಕೂಡ ನಾನೇನಂತ ಹೇಳ್ತೀನಿ, ಇದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ಜನರೇಟೆಡ್ ಫೈಲ್ಸ್ ಅಂತ ಹೇಳ್ತೀನಿ, ಆಯಿತಾ? ಸೊ ಇದನ್ನು ನಾವು ಜನರೇಟೆಡ್ ಫೈಲ್ಸ್ ಅಂತ ಮಾತಾಡ್ತೀನಿ. ಸರಿ, ಈಗ ಜನರೇಟೆಡ್ ಫೈಲ್ಸ್ ಏನೋ ಬಂತು. ಈಗ ನಾವೇನಾಗಿ, ಇದು ಒಂದು ಕಂಟೈನರ್, ಅಂದರೆ ಒಂದು ಪಾಡ್ ಒಳಗಡೆ ಇಷ್ಟೆಲ್ಲ ಕತೆ ಇರುತ್ತೆ. ಇವಾಗ ಫಾರ್ ಸಮ್ ರೀಸನ್ ಏನಾಗ್ಬಿಡತ್ತೆ, ವೆನ್ ಕಂಟೈನರ್ ಅಂದರೆ ಅಥವಾ ಈ ಕಂಟೈನರ್ ಏನಿದೆ, ಈ ಕಂಟೈನರ್ ಏನಾದರೂ ಕ್ರ್ಯಾಶ್ ಆಗಿಬಿಟ್ರೆ ಅಥವಾ ರೀಸ್ಟಾರ್ಟ್ ಆಗಿಬಿಟ್ರೆ ಅಥವಾ ಕಂಟೈನರ್ ಸ್ಟೇಟ್ ಏನಾದರೂ ಪ್ರಾಬ್ಲಮ್ ಆದರೆ ದೆನ್ ಈಗ ಈ ಡೇಟಾ ಏನಿದೆಯಲ್ಲ ಇವೆಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಕಂಟೈನರ್ ಯಾವಾಗ ರೀಸ್ಟಾರ್ಟ್ ಆಗುತ್ತೋ ಈಗ ಏನಾಗುತ್ತೆ ಅಂತಂದರೆ ಇದು ಬಿಫೋರ್ ರೀಸ್ಟಾರ್ಟು, ಆಯಿತಾ? ಸೊ ಇದನ್ನು ನಾನೇನು ಹೇಳ್ತೀನಿ, ಸೊ ಇದನ್ನು ಪಾಡ್ ಬಿಫೋರ್ ರೀಸ್ಟಾರ್ಟ್ ಅಂತ ಹಾಕ್ತೀನಿ. ಅದೇ ಈ ಪಾಡ್ ಏನಾದರೂ ರೀಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಓಕೆ? ಪಾಡ್ ಆಫ್ಟರ್ ರೀಸ್ಟಾರ್ಟ್ ಅಂತ ಬಂದಾಗ ನನಗೆ ಮೇಜರಾಗಿ ಈ ಕಂಟೈನರ್, ಈ ಕಾನ್ಫಿಗ್ ಬಿಟ್ಟು ಈ ಯೂಸರ್ ಡೇಟಾ ಮತ್ತು ಈ ಜನರೇಟೆಡ್ ಡೇಟಾ ಇವೆರಡೂ ಕೂಡ ಡಿಲೀಟ್ ಆಗಿಬಿಡತ್ತೆ. ಆಫ್ಟರ್ ದ ಕ್ರ್ಯಾಶ್ ನನಗೆ ಈ ಕ್ಯೂಬ್ಸಿಟಿಎಲ್ ಅನ್ನೋದು ಕಂಟೈನರ್ ರೀಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ ಕ್ಲೀನ್ ಸ್ಟೇಟಲ್ಲಿ ತೊಗೊಂಡು ಬಂದು ಇಡತ್ತೆ, ಆಯಿತಾ? ಈ ಚಾಲೆಂಜ್ನ ಸಾಲ್ವ್ ಮಾಡಲಿಕ್ಕೆ ಇದೊಂದು ಚಾಲೆಂಜ್, ಆಯಿತಾ? ಇದು ಫಸ್ಟ್ ಚಾಲೆಂಜ್. ಸಿಮಿಲರ್ಲಿ ಸಪೋಸ್ ಇದೇ ಕಂಟೆಂಟ್ನ ತೊಗೊಳ್ತೀನಿ, ನಾನು ತೊಗೊಂಡ್ಬಿಟ್ಟು ಇನ್ನೊಂದು ಹಾಕ್ಕೊಳ್ತೀನಿ. ಈಗ ಇದೇ ಪಾಡಲ್ಲಿ ವಾಟ್ ಇಫ್ ಐ ಆಮ್ ಹ್ಯಾವಿಂಗ್ ಅ ಮಲ್ಟಿ ಕಂಟೈನರ್ ಪಾಡ್. ಈ ಮಲ್ಟಿ ಕಂಟೈನರ್ ಪಾಡ್ಗೂ ಕೂಡ ಅದರದೇ ಆದ ಡೇಟಾ, ಓಕೆ, ಅದರದೇ ಆದ ಕಾನ್ಫಿಗ್, ಅದರದೇ ಆದ ಸೀಕ್ರೆಟ್ಸ್ ಇರ್ತವೆ. ಆದರೆ ಇವೆರಡಕ್ಕೂ ಕೂಡ ಒಂದೇ ಕಾನ್ಫಿಗ್ ಇರುತ್ತೆ. ಇಂಥ ಟೈಮಲ್ಲಿ ನಾವು ಅನ್ನೆಸೆಸರಿಯಾಗಿ ಪದೇ ಕಂಟೈನರ್ಸ್ನ ಅಥವಾ ವಾಲ್ಯೂಮ್ಸ್ಗಳನ್ನ ಕ್ರಿಯೇಟ್ ಮಾಡೋ ಬದಲು ನಾವು ಒಂದು ಶೇರ್ಡ್ ಸ್ಟೋರೇಜ್ನ ಕ್ರಿಯೇಟ್ ಮಾಡ್ಬೋದಲ್ವಾ?
ರೈಟ್. ಸೊ ಲೆಟ್ಸೆ ನಾನು ಹೇಳ್ತೀನಿ, ಇಲ್ಲೊಂದು ಶೇರ್ಡ್ ಸ್ಟೋರೇಜ್ನ ಯೂಸ್ ಮಾಡ್ತೀನಿ. ಈ ಶೇರ್ಡ್ ಸ್ಟೋರೇಜ್ನ ನಾನು ಈ ಕಂಟೈನರ್ಗೂ ಯೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ, ಆ್ಯಂಡ್ ಅದೇ ಥರ ಈ ಕಂಟೈನರ್ಗೂ ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ. ಆಯಿತಾ, ಇದು ಶೇರ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಆಯಿತಾ, ಇದನ್ನು ಯೂಸ್ ಮಾಡಲಿಕ್ಕೆ ಅಂದರೆ ಈ ಶೇರ್ಡ್ ಸ್ಟೋರೇಜ್ನ ಯೂಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ವ್ಯಾಲ್ಯೂಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಥವಾ ವ್ಯಾಲ್ಯೂಮ್ಸ್ಗಳನ್ನ ಕರಿತೀವಿ. ಹೇಗೆ ಡಾಕರಲ್ಲಿ ವ್ಯಾಲ್ಯೂಮ್ ಕ್ರಿಯೇಟ್ ಮಾಡೋದು ಎಕ್ಸಾಕ್ಟ್ ಸೇಮ್ ವೇ ಕುಬರ್ನೆಟಿಸಲ್ಲೂ ಕೂಡ ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀವಿ. ತುಂಬ ಮೆಥಡ್ಗಳಿದ್ದಾವೆ, ನಾನು 1 by 1 ಹೇಳ್ತಾ ಹೋಗ್ತೀನಿ. ಸೊ ಈ ವ್ಯಾಲ್ಯೂಮ್ಸ್ ಕೊಡೋದ್ರಿಂದ ಏನು ಮಾಡುತ್ತೆ, ಈ ವ್ಯಾಲ್ಯೂಮ್ಸಲ್ಲಿ ಡೇಟಾ ಅನ್ನೋದು ಸ್ಟೋರ್ ಆಗುತ್ತೆ. ಅರ್ಲಿಯರ್ ನಾವು ಓನಾಗಿ ಕ್ರಿಯೇಟ್ ಮಾಡ್ತಿದ್ವಿ, ಇದರಲ್ಲಿ ಕ್ರಿಯೇಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ತಿದ್ವಿ. ಬಟ್ ಇದನ್ನು ಅಂದರೆ ಲೈಕ್ ಇದನ್ನು ಕುಬರ್ನೆಟಿಸಲ್ಲಿ ಹೆಂಗೆ ಮಾಡ್ತೀವಿ ಅನ್ನೋದು ಕ್ವಶನ್ ಈಗ. ಸೊ ಈಗ ಯಾಕೆಂದರೆ ಕುಬರ್ನೆಟಿಸಲ್ಲಿ ನಾವು ಪಾಡ್ ಒಳಗಡೆ ಕಂಟೈನರ್ ಇರುತ್ತೆ, ಆ ಕಂಟೈನರ್ಗಳಿಗೆ ನೀವು ಶೇರ್ಡ್ ವ್ಯಾಲ್ಯೂಮ್ನ ಮಾಡಬೇಕಾಗತ್ತೆ. ಆಯಿತಾ, ಈ ಶೇರ್ಡ್ ವ್ಯಾಲ್ಯೂಮ್ ಯೂಸ್ ಮಾಡೋದ್ರಿಂದ ಸಿಂಗಲ್ ವ್ಯಾಲ್ಯೂಮ್ ಮಲ್ಟಿಪಲ್ ಅಂದರೆ ಸಿಂಗಲ್ ವ್ಯಾಲ್ಯೂಮ್ನ ಮಲ್ಟಿಪಲ್ ಪಾಡ್ಸ್ಗೂ ಅಟ್ಯಾಚ್ ಮಾಡ್ಬೋದು. ಇನ್ನೊಂದು ತಿಳ್ಕೊಳ್ಳಿ, ಇವಾಗ ಸಪೋಸ್ ಕಂಟೈನರ್ಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಸೇಮ್ ಥಿಂಗ್ ನಾನೇನು ಮಾಡ್ತೀನಿ, ಲೆಟ್ಸೆ ಇದೊಂದು ಇದು ಮಲ್ಟಿ ಕಂಟೈನರ್ ಪಾಡ್ ಅಂತ ಅಂದ್ಕೊಳ್ಳಿ. ಲೆಟ್ಸೆ ಇದನ್ನು ಒಂಚೂರು ಝೂಮ್ ಔಟ್ ಮಾಡ್ಕೊಳ್ತೀನಿ. ಆಯಿತಾ, ಇದನ್ನು ಕೂಡ ನಾವೇನು ಮಾಡೋದು ಗೊತ್ತಾ, ಈಗ ಈ ಪಾಡ್ ಬಂದುಬಿಟ್ಟು ಡೇಟಾಬೇಸ್ ರಿಲೇಟೆಡ್ ಪಾಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲೆಟ್ಸೆ ಇದನ್ನು ನಾನು ಡೇಟಾಬೇಸ್ ರಿಲೇಟೆಡ್ ಪಾಡ್ ಅಂತ ಹೇಳ್ತೀನಿ. ಆಯಿತಾ, ಅದೇ ಥರ ಇದೇ ಪಾಡ್ಗೆ ಇನ್ನೊಂದಿರುತ್ತೆ ಅಪ್ಲಿಕೇಶನ್ ಪಾಡ್ ಅಂತ. ಆ ಅಪ್ಲಿಕೇಶನ್ ಪಾಡಲ್ಲೂ ಕೂಡ ಓಕೆ ಇದನ್ನು ಅಪ್ಲಿಕೇಶನ್ ಪಾಡ್ ಅಂತ ಕೂಡ ಹೇಳ್ತೀನಿ. ಈಗ ಇದೇ ಥರ ಈ ಡೇಟಾಬೇಸ್ ಪಾಡ್ಗೂ ಓಕೆ, ಅಪ್ಲಿಕೇಶನ್ ಪಾಡ್ಗೂ ಓಕೆ, ಮಧ್ಯದಲ್ಲಿ ನಾನು ಇನ್ನೊಂದು ವ್ಯಾಲ್ಯೂಮ್ನ ಕೂಡ ಯೂಸ್ ಮಾಡಿಕೊಂಡು ಇದನ್ನು ಶೇರ್ಡ್ ವ್ಯಾಲ್ಯೂಮ್ ಆಗಿ ಕೂಡ ನಾನು ಕ್ರಿಯೇಟ್ ಮಾಡ್ಕೋಬೋದು. ಸಿಂಗಲ್ ವ್ಯಾಲ್ಯೂಮ್ ಕ್ರಿಯೇಟ್ ಮಾಡಿಕೊಂಡು ಮಲ್ಟಿಪಲ್ ಪಾಡ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇದು ಬೆನಿಫಿಟ್ಸ್ ಆಫ್ ಸ್ಟೋರೇಜ್ ವ್ಯಾಲ್ಯೂಮ್. ಸೊ ಹಾಗಾದರೆ ಕುಬರ್ನೆಟಿಸ್ ವ್ಯಾಲ್ಯೂಮಲ್ಲಿ ಈಗ ಏನಾಗುತ್ತೆ ಅಂತಂದರೆ, ಸೊ ಇದಾಯ್ತಾ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ. ರೈಟ್, ಈಗ ದಿಸ್ ಈಸ್ ಮೈ ಪಾಡ್. ಈ ಪಾಡಿಗೆ ನಾನೊಂದು ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತಿದ್ದೀನಿ ಅಂತಂದಾಗ, ಸೊ ಓಕೆ ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತೀನಿ ಅಂದಾಗ, ಓಕೆ ದಿಸ್ ಈಸ್ ಮೈ ಪಾಡ್. ಓಕೆ ದಿಸ್ ಈಸ್ ಮೈ ಪಾಡ್. ಓಕೆ this is my pod and this is my volume. Okay, this is my pod and this is my volume. ಈಗ ಸರಿ, ಇದು ಅಟ್ಯಾಚ್ ಏನೋ ಮಾಡಿದೆ ಅಲ್ವಾ, ಈ ಅಟ್ಯಾಚ್ ಮಾಡೋದ್ರಲ್ಲಿ ಎಷ್ಟು ಥರ ಇದ್ದಾವೆ, ಏನೇನೆಲ್ಲ ಇದ್ದಾವೆ, ಟೈಪ್ಸ್ ಆಫ್ ವ್ಯಾಲ್ಯೂಮ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಈಗ ಒಂದು ಅರ್ಥ ಮಾಡ್ಕೊಳ್ಳಿ ನೋಡಿ. ಇಷ್ಟು ಬಾಕ್ಸ್ನ ತೊಗೊಳ್ತೀನಿ ನಾನು, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಮ್ಸ್ಗಳನ್ನ ಬರೀತೀನಿ. ಆಯಿತಾ, ಸೊ ಇಲ್ಲಿ ಹೇಳ್ತೀನಿ. ಸೊ ಏನೇನಿದೆ ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ವ್ಯಾಲ್ಯೂಮ್ ಟೈಪ್ಸ್ ಅಂತ. ಆಯಿತಾ, ಈ ವ್ಯಾಲ್ಯೂಮ್ ಟೈಪ್ಸಲ್ಲಿ ನನಗೆ ಮೊದಲನೇದಾಗಿ ಬರೋವಂಥದ್ದು ಕಾನ್ಫಿಗ್ ಮ್ಯಾಪ್ ಅಂತ ಹೇಳ್ತೀವಿ. ಆಯಿತಾ, ಸೊ ಕಾನ್ಫಿಗ್ ಮ್ಯಾಪ್ ನಾರ್ಮಲ್ ಆಗಿ ನೀವು ಕಾನ್ಫಿಗ್ ಮ್ಯಾಪ್ ಮಾಡುವಾಗಲೂ ಕೂಡ ನೀವೇನು ಮಾಡ್ಬೋದು, ಒಂದೇ ಕಾನ್ಫಿಗ್ನ ಶೇರ್ ಮಾಡ್ಬೋದು. ಅಂದರೆ ಕಾನ್ಫಿಗ್ ಮ್ಯಾಪ್ ಟೈಪ್ ಕೂಡ ಅಂದರೆ ಕಾನ್ಫಿಗ್ ಮ್ಯಾಪ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಅಂತಲೇ ನಾನು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಕಾನ್ಫಿಗ್ ಮ್ಯಾಪ್ ವ್ಯಾಲ್ಯೂಮ್ ಟೈಪ್ ಅಂತ ಹೇಳ್ತೀವಿ. ಆ್ಯಂಡ್ ಅದೇ ಥರ ನಮಗೆ ಇನ್ನೊಂದು ವ್ಯಾಲ್ಯೂಮ್ ಟೈಪ್ ಇದೆ, ಅದು MTDIR ಅಂತ ಅಥವಾ MT ಡೈರೆಕ್ಟ್ರಿ ಅಂತ ಕೂಡ ಕರಿತೀವಿ. ಅದೇ ಥರ ಎಗೇನ್ ಇನ್ನೊಂದಿದೆ, ಅದು ಬಂದುಬಿಟ್ಟು ಹೋಸ್ಟ್ ಪಾತ್ ಅಂತ ಹೇಳ್ತೀವಿ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಮ್ಸ್. ಆ್ಯಂಡ್ ಅದೇ ಥರ ಇನ್ನೊಂದು ಬಂದುಬಿಟ್ಟು ಲೋಕಲ್ ಇದೆ. ಓಕೆ, ಇನ್ನೊಂದು ಬಂದುಬಿಟ್ಟು ಲೋಕಲ್ ಇದೆ. ಆ್ಯಂಡ್ ಎಗೇನ್ ಒನ್ ಮೋರ್ ಎಸ್ NFS ಅಂತ ಹೇಳ್ತೀವಿ. ಆಯಿತಾ, ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಸೊ ದಟ್ ನಿಮಗೆ ಇಲ್ಲಿ ಏನೇನು ಐಡಿಯಾ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಈಗ ಲೆಟ್ಸೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ನಾ ಹೇಳ್ತೀನಿ, ಕ್ಯೂಬರ್ನೆಟಿಸ್ ವ್ಯಾಲ್ಯೂಮ್ಸ್ ಅಂತ ಟೈಪ್ ಮಾಡಿ ಕುಬರ್ನೆಟಿಸ್ ಡಾಕ್ಯುಮೆಂಟಿಗೆ ಹೋಗೋಣ. ಆಯಿತಾ, ಈ ಕುಬರ್ನೆಟಿಸ್ ಡಾಕ್ಯುಮೆಂಟಿಗೆ ಹೋದರೆ ಯಾಕೆ ವ್ಯಾಲ್ಯೂಮ್ಸ್ ಹೆಂಗೆ ವರ್ಕ್ ಆಗುತ್ತೆ, ಟೈಪ್ಸ್ ಆಫ್ ವ್ಯಾಲ್ಯೂಮ್ಸಲ್ಲಿ ಮೊದಲನೇದು ಕಾನ್ಫಿಗ್ ಮ್ಯಾಪ್. ಅಂದರೆ ಈ ಕಾನ್ಫಿಗ್ ಮ್ಯಾಪ್ ವ್ಯಾಲ್ಯೂಮ್ ಏನು ಮಾಡುತ್ತೆ ಅಂತಂದರೆ, ನಾವು ಕಾನ್ಫಿಗ್ ಮ್ಯಾಪ್ಸ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ಕಾನ್ಫಿಗ್ ಮ್ಯಾಪು ಯೂಸ್ ಮಾಡೋದ್ರಿಂದ ಈ ಏನು ಕಂಟೈನ್ ಇದೆಯಲ್ಲ, ಇಲ್ಲಿ ನೋಡಿ,
ಕಾನ್ಫಿಗ್ ಮ್ಯಾಪ್ನ ನಾವು ಒಂದು ವ್ಯಾಲ್ಯೂ ಮೌಂಟ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಆ ವ್ಯಾಲ್ಯೂ ಮೌಂಟ್ಗೆ ನಾವು ಮೌಂಟ್ ಅಂದರೆ ಲೈಕ್ ನಾವು ಪಾತ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನೇ ಕಾನ್ಫಿಗ್ ಮ್ಯಾಪ್ ವ್ಯಾಲ್ಯೂಮ್ ಅಂದರೆ ಕಾನ್ಫಿಗ್ ಮ್ಯಾಪ್ನ ವ್ಯಾಲ್ಯೂಮ್ ಅಂತ ಹೇಳ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಫ್ ಯು ವಾಂಟೆಡ್ ಟು ಟ್ರೈ ದಿಸ್ ಅಲ್ಲ, ವಾಟ್ ಯು ಕ್ಯಾನ್ ಡೂ, ಕಾನ್ಫಿಗ್ ಮ್ಯಾಪ್ ವ್ಯಾಲ್ಯೂಮ್ ಕ್ಯಾನ್ ಆಪ್ಟಿಮೈಸ್. ಸೊ ಇದು ನಾವು ಆಲ್ರೆಡಿ ಮಾಡಿದ್ದೀವಿ. ಇಫ್ ಯು ವಾಂಟ್ ಐ ಕ್ಯಾನ್ ಡೂ ಇಟ್ ಒನ್ ಮೋರ್ ಟೈಮ್, ಇಲ್ಲ ಅಂತಂದರೆ ಬಿಡಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಂಡು ಜಸ್ಟ್ ನಾನು ಆ್ಯಡ್ ಮಾಡ್ತೀನಿ. ಲೆಟ್ಸೆ ನಾನು ಸ್ಟಿಲ್ ನನ್ನ ಇದು ಬಂದು AP ನಾಟ್ ಅಂದರೆ ನಾವು ಆವಾಗಲೇ ಐ ಟಿ ಕನ್ನಡಿಗರು ಮಾಡಿದ್ವಲ್ಲ ಈ ಕೇಸ್ ಕ್ಲಸ್ಟರ್, ಅದೇ ಕ್ಲಸ್ಟ್ರಲ್ಲೇ ಇದೀನಿ ಇನ್ನು. ಆಯಿತಾ, ಈಗ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಇದು ಸೆಕ್ಯೂರಿಟಿ ಸ್ಟೋರೇಜ್ಗೆ. ಈ ಸ್ಟೋರೇಜಲ್ಲಿ ಕೂಡ ನಾನು ಕಂಪ್ಲೀಟ್ ಡೀಟೇಲ್ನ ನಾನು ಬರೆದಿದ್ದೀನಿ. ಯಾಕೆ ಸ್ಟೋರೇಜು, ಯಾಕೆ ವ್ಯಾಲ್ಯೂಮು, ಯಾವ ರೀತಿ MTDR ಅಂದರೆ ಏನು, ಆ ಕಾನ್ಫಿಗ್ ಮ್ಯಾಪ್ ಅಂದರೆ ಏನು, ಪ್ರತಿಯೊಂದು ಕೂಡ ಹಾಕಿದ್ದೀನಿ. ಸೊ ನಾನು ಫಸ್ಟು ಕಾನ್ಫಿಗ್ ಮ್ಯಾಪ್ನ ತೋರಿಸ್ಬಿಡ್ತೀನಿ ಇನ್ನೊಮ್ಮೆ, ದೆನ್ ವಿ ಕ್ಯಾನ್ ಗೋ ಫಾರ್ ಇವನ್ನೆಲ್ಲ. ಆಯಿತಾ, ಸೊ ಈಗ ಲೆಟ್ಸೆ ನಾನು ಈ ಸ್ಟೋರೇಜಲ್ಲಿ ಓಕೆ ಕಾಪಿ ದಿ ಪಾತ್, ನಾನು ಅಲ್ಲಿಗೆ ಹೋಗ್ತೀನಿ. ಓಕೆ, ಹೋಗ್ಬಿಟ್ಟು ಇಲ್ಲಿ ನಾನೇನು ಮಾಡ್ತೀನಿ, MKDR ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೇಮ್ ಆಲ್ YAML ಎಕ್ಸಾಂಪಲ್ಸ್. ಆಯಿತಾ, ನಾವು ಏನೇ ಕ್ರಿಯೇಟ್ ಮಾಡಿದ್ರು ಈ YAML-ಅಲ್ಲಿ ನಿಮಗೆ ಆ ಫೈಲ್ಗಳು ಸಿಗುತ್ತೆ. ಸೊ ಇದರಲ್ಲಿ ನಾನು ಕಾನ್ಫಿಗ್ ಪಾಡ್ ಅಲ್ವಾ, ನಾನು ಕಾನ್ಫಿಗ್ ಪಾಡ್ .yml ಅಂತ ಹಾಕ್ಕೊಂಡು ನಾನೇನು ಮಾಡ್ತೀನಿ, ಈ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಯೇಟ್ ಮಾಡಿದ ಮೇಲೆ ಇನ್ಸರ್ಟ್, ಈ ಏನು ಕಂಟೆಂಟ್ ಇದೆಯಲ್ಲ ಈ ಕಂಟೆಂಟ್ನೆಲ್ಲ ಕೂಡ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಆಯಿತಾ, ಓಕೆ, ಇಲ್ಲೇ ತೋರಿಸ್ಬೋದಲ್ಲ. ಸೊ ಗೋ ಟು ಸ್ಟೋರೇಜ್, ಆಲ್ ಎಕ್ಸಾಂಪಲ್, ಕಾನ್ಫಿಗ್. ಸೊ ಈ ಥರ ಇದೆ. ಆಯಿತಾ, ಇದರಲ್ಲಿ ಈ ETC ಕಾನ್ಫಿಗ್ನ ಇದು ಅಂದರೆ ಫಸ್ಟ್ ಆಫ್ ಆಲ್ ಕಾನ್ಫಿಗ್ ವ್ಯಾಲ್ಯೂಮ್ ಅನ್ನೋ ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿಕೊಂಡು ಆ ವ್ಯಾಲ್ಯೂಮ್ ಒಳಗಡೆ ಈ ಒಂದು ವ್ಯಾಲ್ಯೂ ಮೌಂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಈ ಕಾನ್ಫಿಗ್ ಪಾತ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ರೈಟ್, ಇವಾಗ ನಾನೇನು ಮಾಡ್ತೀನಿ, kubectl ಅಪ್ಲೈ -f config pod.yaml. ಸೊ ಅಪ್ಲೈ ಮಾಡಿದಾಗ ಪಾಡ್ ಏನೋ ಕ್ರಿಯೇಟ್ ಆಯಿತು. kubectl ಗೆಟ್ ಪಾಡ್ಸ್ ಅಂತ ಹಾಕ್ತೀನಿ. ಗೆಟ್ ಪಾಡ್ಸ್ ಅಂತ ಹಾಕಿದಾಗ ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿದೆ. ಓಕೆ, ಇನ್ನು ಕ್ರಿಯೇಷನಲ್ಲಿದೆ. kubectl ಅಥವಾ ಜಸ್ಟ್ KNSಗೆ ಹೋಗ್ತೀನಿ ನಾನು, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಸ್ವಿಚ್ ಅರೌಂಡ್ ದಿ ಟ್ಯಾಬ್ಸ್. ಆಯಿತಾ, ಕಂಟೈನರ್ ಕ್ರಿಯೇಷನಲ್ಲೇ ಇದೆ. ಯಾಕೆ ಅಂತ ನೋಡೋಣ. ಸೊ ಕಂಟೈನರ್ ಕ್ರಿಯೇಷನ್ ಆಗ್ತಾ ಇಲ್ಲ. ದ ರೀಸನ್ ಈಸ್, ಸೊ ಕಂಟೈನರ್ ಆ್ಯಪ್ ಈಸ್ ರನ್ನಿಂಗ್, ಸ್ಟೇಟಸ್ ಈಸ್ ಪೆಂಡಿಂಗ್. ಇದರಲ್ಲಿ ಅದ ಎಂಡ್ ಹೋದರೆ, ಸೊ ಇಲ್ಲಿ ನೋಡಿ ಮೌಂಟ್ ETC ಕಾನ್ಫಿಗ್ ಇದು ಕ್ರಿಯೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ವ್ಯಾಲ್ಯೂಮ್ ಅನ್ನೋದು ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ. ಆಯಿತಾ, ವ್ಯಾಲ್ಯೂಮ್ ಅನ್ನೋದು ಕ್ರಿಯೇಟ್ ಆಯಿತು. ಇವೆಂಟ್ಸಲ್ಲಿ ಏನಾಯಿತು, ಈ ಕಾನ್ಫಿಗ್ ಅನ್ನೋ ವ್ಯಾಲ್ಯೂಮ್ ಮ್ಯಾಪ್ ಇಲ್ಲ ಅಂತ ಹೇಳ್ತಾ ಇದೆ. ರೈಟ್, ಫೇಲ್ಡ್ ಮೌಂಟ್ ಅಂದರೆ ಈ ಮೌಂಟ್ ಕ್ರಿಯೇಟ್ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ರೈಟ್, ನಾವು ಸೊ ಇವಾಗ ಇಲ್ಲಿ ಏನು ಹೇಳ್ತಾ ಇದೆ, ಕ್ಲಿಯರಾಗಿ ಹೇಳ್ತಾ ಇದೆ ಕಾನ್ಫಿಗ್ ಮ್ಯಾಪ್ ಇಶ್ಯೂ ಆಗ್ತಿದೆ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, kubectl ಗೆಟ್ ಕಾನ್ಫಿಗ್ ಮ್ಯಾಪ್ ಅಂತ ಹಾಕಿದರೆ ನನ್ನ ಹತ್ರ ಏನಾದರೂ ಕಾನ್ಫಿಗ್ ಮ್ಯಾಪ್ ಇದೆಯಾ, ಇದು ರೂಟಿಂದು. ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಅ ಕಾನ್ಫಿಗ್ ಮ್ಯಾಪ್. kubectl ಕ್ರಿಯೇಟ್ ಕಾನ್ಫಿಗ್ ಮ್ಯಾಪ್. ಆಯಿತಾ, ಕ್ರಿಯೇಟ್ ಕಾನ್ಫಿಗ್ ಮ್ಯಾಪ್. ಇದರಲ್ಲಿ ಕಾನ್ಫಿಗ್ ಮ್ಯಾಪ್ ನೇಮ್ ಏನಕ್ಕೆ, ಯಾವುದ್ರ ಮೇಲೆ ಪ್ರಾಬ್ಲಮ್ ಆಗ್ತಿದೆ, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಇಲ್ಲಿ ಕಾನ್ಫಿಗ್ ಮ್ಯಾಪ್ ಬಂದುಬಿಟ್ಟು ಇದು ಕಾನ್ಫಿಗ್ ಮ್ಯಾಪ್ ನೇಮ್ ಬಂದುಬಿಟ್ಟು ಲಾಗ್ ಕಾನ್ಫಿಗ್ ಅಲ್ಲ. ಈ ಲಾಗ್ ಕಾನ್ಫಿಗ್ಗೆ ನಾನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಗ್ ಕಾನ್ಫಿಗ್ಗೆ ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಲಾಗ್ ಲೆವೆಲ್, ಓಕೆ, ಇಲ್ಲಿಗೆ ಹೋದರೆ ಇಲ್ಲಿ ಲಾಗ್ ಲೆವೆಲ್ ಇಸ್ ಕೀ ಅಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, -f ಫ್ರಮ್ -literal ಓಕೆ ಈಸ್ ಈಕ್ವಲ್ ಟು ಲಾಗ್ ಏನಂತೀವಿ, ಇದನ್ನು ಏನು ಕೊಟ್ಟಿರೋದು ನಾನು, ಲಾಗ್ ಲೆವೆಲ್ ಅಲ್ಲ, ಕಾಪಿ ಮಾಡ್ಕೊತೀನಿ ನಾನು ಇದನ್ನು, ಗೋ ಬ್ಯಾಕ್, ಲಾಗ್ ಲೆವೆಲ್ ಅಂತ ಕೊಡ್ತೀನಿ. ಸೊ ಲಾಗ್ ಲೆವೆಲ್ ಕೊಟ್ಟು ಇದನ್ನು ಬೇಕಾದರೆ ಯು ಕ್ಯಾನ್ ಸೆಟ್ ಇಟ್ ಟು ಡಿಬಗ್ ಮೋಡ್ ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ಸ್ ಎ ಕಾನ್ಫಿಗ್ ಮ್ಯಾಪ್ ಕ್ರಿಯೇಟೆಡ್. ಇವಾಗ ಇದು ಕ್ರಿಯೇಟ್ ಆದಮೇಲೆ KNSಗೆ ಹೋಗೋಣ. KNSಗೆ ಹೋದ್ಮೇಲೆ ಓಕೆ, ಇದು ಕಂಟೈನರ್ ರೀಸ್ಟಾರ್ಟ್ ಆಗ್ತಾ ಇದೆ.
ಸೊ ಲೆಟ್ಸ್ ಈಗ ಕಂಟೈನರ್ ಅಪ್ ಅಂತ ಬಂತು. ಈಗ ರನ್ನಿಂಗ್ ಇದೆ, ಫೈನ್. ಇದ್ರೊಳಗಡೆ ಹೋದೆ ಯುವರ್ ಆ್ಯಪ್ ಈಸ್ ರನ್ನಿಂಗ್ ಅಂತ ಬರ್ತಾ ಇದೆ, ಲುಕಿಂಗ್ ಗುಡ್. ಸೊ ಈಗ ಇದೇ ಪಾಡ್ಗೆ ಕಾನ್ಫಿಗ್ ಮ್ಯಾಪ್ ಅಂತ ಹಾಕಿದಾಗ, ಆಯಿತಾ, ಕಾನ್ಫಿಗ್ ಮ್ಯಾಪ್ ಅಂತ ಹಾಕಿದಾಗ ಈ ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ವಿ. ಡಿಸ್ಕ್ರೈಬ್ ಮಾಡಿದಾಗ ಲಾಗ್ ಲೆವೆಲ್ ಡಿಬಗ್, ಬೈನರಿ ಡೇಟಾ ಇದೆಲ್ಲ ಕೂಡ ಓಕೆ. ಇವಾಗ ದ ಫಸ್ಟ್ ಥಿಂಗ್ ನಾವು ಏನು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಕಾನ್ಫಿಗ್ ಮ್ಯಾಪ್ ಪಾಡ್ ಒಳಗಡೆ ಹೋಗ್ಬಿಟ್ಟು, ಓಕೆ, ಒಳಗಡೆ ಹೋಗ್ಬಿಟ್ಟು ಈ ಮೌಂಟ್ ಪಾತ್ನ ನಾನು ಚೆಕ್ ಮಾಡಬೇಕು, ವೆದರ್ ಈ ವ್ಯಾಲ್ಯೂಮ್ ಅನ್ನೋದು ಕ್ರಿಯೇಟ್ ಆಗಿದೆನಾ ಇಲ್ವಾ ಅಂತ. ಸೊ ಅದನ್ನು ಹೆಂಗೆ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ETC ಕಾನ್ಫಿಗ್ ಅಲ್ವಾ. ಸೊ ಗೋ ಬ್ಯಾಕ್, ನಾನು ಈ KNNS ಅಲ್ಲಿ ಏನಾದರೂ ಈ ಪಾಡ್ ಒಳಗಡೆ ಹೋಗಬೇಕು ಅಂದರೆ ಜಸ್ಟ್ ಆ ಪಾಡ್ ಒಳಗಡೆ ಎಂಟರ್ ಮಾಡಿಬಿಟ್ಟು ಈ ಕಂಟೈನರ್ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಆ ಪಾಡ್ ಒಳಗಡೆ ಹೋಗುತ್ತೆ, ಆಯಿತಾ. ಆ ಕಂಟೈನರ್ ಒಳಗಡೆ ಹೋಗುತ್ತೆ. ಕಂಟೈನರ್ ಒಳಗಡೆ ಹೋದ್ಮೇಲೆ /etc ನನಗೆ ಕಾನ್ಫಿಗ್ ಬಂದು ಇದು LS ಅಂತ ಮಾಡ್ತೀನಿ. ಇಲ್ಲಿ ನೋಡಿ ಲಾಗ್ ಲೆವೆಲ್ ಕಾನ್ಫ್ ಅಂದರೆ ನನ್ನ ಈ ಒಂದು ಇದರಲ್ಲಿ. ಸೊ ವಾಟ್ ಐ ಡಿಡ್ ಅಂದರೆ ಈ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿಕೊಂಡು ಈ ವ್ಯಾಲ್ಯೂಮಲ್ಲಿ ಈ ಪಾತಲ್ಲಿ ನನ್ನ ಒಂದು ಕಾನ್ಫಿಗ್ ಮ್ಯಾಪ್ನ ಪ್ಲೇಸ್ ಮಾಡಿದ್ದೀನಿ ಅಂತ ಅರ್ಥ. ಇದೇನೆ ಕಾನ್ಫಿಗ್ ಮ್ಯಾಪ್ ವ್ಯಾಲ್ಯೂಮ್ ಟೈಪ್ ಅಂತ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ಇಟ್ ವಿಲ್ ವರ್ಕ್ ಕಾನ್ಫಿಗ್ ಮ್ಯಾಪ್ ಅಂತ ಹೇಳಿದ್ರೆ. ಸೊ ಕಾನ್ಫಿಗ್ ಮ್ಯಾಪ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಾವು ಆಲ್ರೆಡಿ ಮಾಡಿದ್ದೀವಿ. ಜಸ್ಟ್ ನಾನು ನಿಮಗೆ ವ್ಯಾಲ್ಯೂಮ್ ಟೈಪಲ್ಲಿ ಹೆಂಗೆ ಕಾನ್ಫಿಗ್ ಮ್ಯಾಪ್ನ ಆ್ಯಡ್ ಮಾಡೋದು ಅನ್ನೋದು ಕೂಡ ನಾನು ಈ ಸ್ಲೈಡಲ್ಲಿ ತೋರಿಸಿದ್ದೀನಿ, ರೈಟ್. ಈಗ ಎನಿ ಕ್ವಶನ್ಸ್ ಆನ್ ದಿಸ್? ಆಯ್ತಲ್ಲ, ಕ್ಲಿಯರ್ ಇದ್ದೀರಲ್ಲ? ಈಗ ಫಾರ್ ಎಕ್ಸಾಂಪಲ್ ಇದನ್ನು ಡಿಸ್ಕ್ರೈಬ್ ಮಾಡಿದ್ರು ಕೂಡ ನಿಮಗೆ ಡಿಸ್ಕ್ರೈಬ್ ಮಾಡಿದ್ಮೇಲೆ ಇಲ್ಲಿ ನೋಡಿ ವ್ಯಾಲ್ಯೂಮ್ ಅನ್ನೋದು ಹೇಳ್ತಾ ಇದೆ. ಈ ವ್ಯಾಲ್ಯೂಮ್ ಅನ್ನೋದು ಕಾನ್ಫಿಗ್ ವ್ಯಾಲ್ಯೂನ್ನು ಕ್ರಿಯೇಟ್ ಮಾಡಿಕೊಂಡು ಟೈಪ್ ಕಾನ್ಫಿಗ್ ಮ್ಯಾಪ್ ಟೈಪ್, ಇದರಲ್ಲಿ ನೇಮ್ ಲಾಗ್ ಕಾನ್ಫಿಗ್, ಫಾಲ್ಸ್ ಆಪ್ಷನ್ ಆ್ಯಂಡ್ ಪಾತ್ ಎಲ್ಲಿದೆ ಪ್ರತಿಯೊಂದು ಕೂಡ ನಿಮಗೆ ಆ್ಯಡ್ ಮಾಡ್ತದೆ. ವ್ಯಾಲ್ಯೂಮ್ ಅನ್ನೋದು ಕ್ರಿಯೇಟ್ ಆಯಿತು, ಆಯಿತಾ. ಸೊ ಹಾಗೇ ಓಕೆ, ಹಾಗೇನೆ ನಮಗೇನು ಅಂತಂದರೆ ಈಗ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಈ ವ್ಯಾಲ್ಯೂಮ್ ಅನ್ನೋದು ಫಸ್ಟ್ ಇವಾಗ ನಾನು ಇದನ್ನು ಕ್ರಿಯೇಟ್ ಮಾಡಿದೆ, ಈ ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದಾಯಿತು. ಓಕೆ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ನ ಸೆಟ್ ಮಾಡಲಿಕ್ಕೆ ಆಗಲ್ಲ ಅನಿಸುತ್ತೆ. ಲೆಟ್ ಇಟ್ ಬಿ, ಎಲ್ಬೋ ಮಾತ್ರ ವರ್ಕ್ ಆಗುತ್ತೆ. ಸೊ ಈ ವ್ಯಾಲ್ಯೂಮ್ನ ಕಾನ್ಫಿಗ್ ಮ್ಯಾಪ್ಗೆ ಮೌಂಟ್ ಮಾಡಿದ್ವಿ. ಈ ಕಾನ್ಫಿಗ್ ಮ್ಯಾಪ್ ಟೈಮ್ ಏನು ಯೂಸ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್, ಇದನ್ನು ನಾನು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀವಿ. ಸೊ ಇಫ್ ಯು ಸಿ ಹಿಯರ್, ದಿಸ್ ಈಸ್ ಹೌ ದ ಕಾನ್ಫಿಗ್ ಮ್ಯಾಪ್ ಯೂಸ್ ಮಾಡ್ಕೊಳ್ಳೋವಂಥದ್ದು. ಅದೇ ರೀತಿ MTDR ಅಂತ ಇದೆ. ಸೊ MTDRಗೆ ಹೋಗೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಸತಿ ಕನ್ಫರ್ಮೇಷನ್ ಮಾಡ್ತೀನಿ. ಅಂದರೆ ಲೈಕ್ ಈ ಕಾನ್ಸೆಪ್ಟ್ ಒಂದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಒಂದು ಬಂದುಬಿಟ್ಟು ಎಫಿಮರಲ್, ಓಕೆ, ಎಫಿಮರಲ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ ಅಂತ. ಏನಪ್ಪ ಈ ಕಾನ್ಸೆಪ್ಟ್ ಅಂತಂದರೆ, ಎಫಿಮರಲ್ ವ್ಯಾಲ್ಯೂಮ್ ಟೈಪ್ ಏನು ಮಾಡುತ್ತೆ ಅಂತಂದರೆ, ಇದು ಪಾಡ್ನ ಲೈಫ್ ಟೈಮ್ ಇರುವಷ್ಟು ದಿನ ಇದು ಅಂದರೆ ನನ್ನ ಒಂದು ಏನಂತ ಹೇಳೋದು, ಆ ಒಂದು ನೋಡ್ ಡೇಟಾನ ಯೂಸ್ ಮಾಡ್ಕೊಳ್ತಾ ಇರತ್ತೆ. ಅಂದರೆ ಹೇಗೆ ಆಗಲೇ ನಾನು DF-KH ಯೂಸ್ ಮಾಡಿ ನಾನು ಹೇಗೆ ಕಂಟೈನರ್ ತೋರಿಸೋದ್ನೋ ದ ಸೇಮ್ ವೇ ಎಫಿಮರಲ್ ಹಂಗೆ ವರ್ಕ್ ಆಗುತ್ತೆ. ಎಫಿಮರಲ್ ಅಂದರೆ ಆ ಒಂದು ನೋಡ್ನ ಮೆಮೊರಿ ಅಂತ ಹೇಳ್ತೀವಿ. ಅದೇ ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ ಅಂತಂದರೆ ವಿ ಆರ್ ಕ್ರಿಯೇಟಿಂಗ್ ಒನ್ ವ್ಯಾಲ್ಯೂಮ್, ಆ ವ್ಯಾಲ್ಯೂಮ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು, ರೈಟ್. ಸೊ ಇವಾಗ ಈ ವ್ಯಾಲ್ಯೂಮ್ ಮೌಂಟ್ಸಲ್ಲಿ ಮೊದಲನೇ ವ್ಯಾಲ್ಯೂಮ್ ಮೌಂಟ್ ಆಗಿ ನಾವೇನು ಯೂಸ್ ಮಾಡ್ತೀವಿ, ಸೊ ವಿಲ್ ಗೋ ವಿತ್ ಎಫಿಮರಲ್. ಓಕೆ, ಒಂದು ನಿಮಿಷ. ವಾಟ್ ಐ ಕ್ಯಾನ್ ಡೂ ಅಂತಂದರೆ ಫಸ್ಟ್ ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ನ ಯೂಸ್ ಮಾಡೋದನ್ನು ನೋಡೋಣ. ಓಕೆ, ಸೊ ನಾನೇನು ಹೇಳ್ತೀನಿ, ಸಪೋಸ್ ಒಂದು ಮ್ಯಾನ್ಯುಯಲಾಗಿ ಮಾಡಿ ತೋರಿಸ್ತೀನಿ, ಆಮೇಲೆ ಎಲ್ಲಿ ಗೋ ದೇರ್. ಈಗ ಆಲ್ರೆಡಿ ನಾನು ಮಾಡಿರೋದನ್ನೇ ಆಯಿತು, ಅದಿರಲಿ, ಲೆಟ್ ಇಟ್ ಬಿ. ಓಕೆ, ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಇವಾಗ. ಸೊ ಟಾಪಿಕ್ ಏನು ಅಂತಂದರೆ MTDR ವಾಲ್ಯೂಮ್ ಟೈಪ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು, ಆಯಿತಾ. MTDR ಟಾಪಿಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಆಯಿತಾ. ಇವಾಗ ದಿಸ್ ಈಸ್ ಮೈ ಪಾಡ್, ಆಯಿತಾ. ದಿಸ್ ಈಸ್ ಮೈ ಪಾಡ್ ಅಂತ ಅಂದ್ಕೊಳ್ಳೋಣ. ದಿಸ್ ಇಸ್ ಮೈ ಪಾಡ್. ನಾವು ಈ ಪಾಡಲ್ಲಿ ನನ್ನ ಹತ್ರ
ಒಂದು ಕಂಟೈನರ್ ಇದೆ, ಲೆಟ್ಸ್ ಸೇ 2 ಕಂಟೈನರ್ ಅಂತ ತೊಗೊಳ್ತೀನಿ. ಒಂದು ಕಂಟೈನರ್ ಬಂದುಬಿಟ್ಟು ಓಕೆ, ಒಂದು ಕಂಟೈನರ್ ಬಂದುಬಿಟ್ಟು ಇದು ಕಂಟೆಂಟ್ನ ರೈಟ್ ಮಾಡೋದು, ಅಥವಾ ನಾನು ರೈಟರ್ ಕಂಟೈನರ್ ಅಂತ ಹೇಳ್ತೀನಿ. ಅಂದರೆ ಎಲ್ಲ ಕಂಟೆಂಟು ಇಲ್ಲಿಂದ ಬರೆಯುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ರೈಟರ್ ಕಂಟೈನರ್ ಅಂತ ಹಾಕ್ತೀನಿ. ಆ್ಯಂಡ್ ಅದೇ ರೀತಿ ಈ ರೈಟರ್ ಕಂಟೈನರ್ ಏನೇನು ಬರೆಯುತ್ತೋ ಆ ಬರೆದಿದ್ದನ್ನೆಲ್ಲ ಕೂಡ ಈ ಕಂಟೈನರು ರೀಡ್ ಮಾಡುತ್ತೆ. ಆಯಿತಾ, ಈ ಕಂಟೈನರು ರೀಡರ್ ಕಂಟೈನರ್ ಅಂತ ಹಾಕ್ತೀನಿ. ಸರಿ, ಇದು ಕಂಟೈನರ್ ಏನೋ ರೀಡ್ ಮಾಡುತ್ತೆ, ಆದರೆ ಇದರ ಮಧ್ಯೆ ಇವಾಗ ನನಗೆ ಬೇಕಾಗಿರೋದು MTDIR. ಸೊ ಆ ವ್ಯಾಲ್ಯೂಮ್ ಬೇಕು ಬೇಸಿಕಲಿ. ಈ ವ್ಯಾಲ್ಯೂಮ್ನ ನಾನು ಲೆಟ್ಸೆ ಇಲ್ಲೇ ವ್ಯಾಲ್ಯೂಮ್ ಆ್ಯಡ್ ಮಾಡ್ತೀನಿ. ಈ ವ್ಯಾಲ್ಯೂಮೇ MTDIR ವಾಲ್ಯೂಮ್ ಆಗುತ್ತೆ. ಅಂದರೆ ಅರ್ಥ ಏನು? ಓಕೆ, MTDIR ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, MTDIR ವಾಲ್ಯೂಮ್ ಅನ್ನೋದು ಒಂದು ಟೆಂಪರರಿ ಸ್ಟೋರೇಜ್ ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಅಂದರೆ ಟೆಂಪರರಿ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಪಾಡ್ ನಾವು ಕ್ರಿಯೇಟ್ ಮಾಡುವಂತಹ ಒಂದು ಡೈರೆಕ್ಟ್ರಿ. ಅಂದರೆ ಇನ್ಸೈಡ್ ದ ಕಂಟೈನರ್ ಇನ್ಸೈಡ್ ದ ಪಾಡ್ ಮಲ್ಟಿಪಲ್ ಕಂಟೈನರ್ ಏನಾದರೂ ಡೇಟಾ ರೀಡ್ ಮಾಡಬೇಕು ಅಂದಾಗ ಅಂಥ ಟೈಮಲ್ಲಿ ಈ MTDIRನ ಯೂಸ್ ಮಾಡ್ತೀವಿ. ಇದು ರೈಟರ್ ಕಂಟೈನರ್. ಆಯಿತಾ, ಈ ರೈಟರ್ ಕಂಟೈನರ್ ಆ್ಯಂಡ್ ಅದೇ ರೀತಿ ಈ ರೀಡರ್ ಕಂಟೈನರ್ ಏನು ಮಾಡುತ್ತೆ, ರೀಡ್ ಮಾಡುತ್ತೆ, ಆ್ಯಂಡ್ ವೈಸ್ ವರ್ಸಾ. ಆಯಿತಾ, ವೈಸ್ ವರ್ಸಾ. ಸೊ ಈಗ ಇವೆರಡೂ ಕಂಟೈನರ್ಗೂ ಇದೇ ನನ್ನ ಶೇರ್ಡ್ ವ್ಯಾಲ್ಯೂಮ್ ಆಗಿರುತ್ತೆ. ಆಯಿತಾ, ಈಗ ಪಾಡ್ ಏನಾದರೂ ಡಿಲೀಟ್ ಆಯಿತು ಅಂತಂದರೆ ಎಂಟೈರ್ ಪಾಡನ್ನೇ, ಅಂದರೆ ಈ MTDIR ಕೂಡ ಡಿಲೀಟ್ ಆಗುತ್ತೆ. ಆಯಿತಾ, ಅಂದರೆ ಈ ಪಾಡ್ ಏನಾದರೂ ಡಿಲೀಟ್ ಆಯಿತು ಅಂದರೆ ಈ MTDIR ಪಾಡ್ ಕೂಡ ಡಿಲೀಟ್ ಆಗುತ್ತೆ. ಈ ಕಂಟೈನರ್ ಏನಾದರೂ ಡಿಲೀಟ್ ಆಯಿತು ಅಂದರೆ ಈ ಪಾಡ್ಗೆ ಈ ವ್ಯಾಲ್ಯೂಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಕಂಟೈನರ್ ಡಿಲೀಟ್ ಆಯಿತು ಅಂದರೆ ಈ ವ್ಯಾಲ್ಯೂಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲಿ ಈ ವ್ಯಾಲ್ಯೂಮ್ ಏನಿದೆಯಲ್ಲ, ಈ ವ್ಯಾಲ್ಯೂಮು ಒಂದು ಪಾಡ್ ಅಂದರೆ ಆ ನೋಡ್ ಇರುತ್ತಲ್ಲ, ಆ ನೋಡ್ನ ನೋಡ್ನ ರಾಮ್ನ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಈ ಪಾಡ್ಗೆ ಅಲೋಕೇಟ್ ಆಗಿರುವಂತಹ ಮೆಮೊರಿನ ಯೂಸ್ ಮಾಡುತ್ತೆ. ಆಯಿತಾ, ಸೊ ಇದು ಮೆಮೊರಿ ಮೇಲೆ ರನ್ ಆಗುತ್ತೆ. ಅಂದರೆ ಲೈಕ್ ಇಟ್ಸ್ ಕೈಂಡ್ ಆಫ್ ಸೇಮ್ ನಿಮ್ಮ ಒಂದು ಕಂಟೆಂಟ್ ಇದ್ದಾಗ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಪಾಡ್, ಈ ಪಾಡ್ ಬಂದುಬಿಟ್ಟು ಒಂದು ನೋಡಲ್ಲಿ ಪ್ಲೇಸ್ ಆಗುತ್ತಾ. ಆಯಿತಾ, ಇದು ನನ್ನ ನೋಡ, ರೈಟ್. ಸೊ ದಿಸ್ ಈಸ್ ಮೈ ನೋಡ್ ಅಲ್ವಾ. ಈ ನೋಡೇನೋ ಇದೆ, ಈ ನೋಡಲ್ಲಿ ನನಗೆ ರ್ಯಾಮ್ ಕೂಡ ಇರುತ್ತೆ, ರಾಮ್ ಕೂಡ ಇರುತ್ತೆ ಅಲ್ವಾ. ಆಯಿತಾ, ರ್ಯಾಮ್ ಇಲ್ವಾ, SSD. ಓಕೆ, ಲೆಟ್ಸ್ ಸೇ ದಿಸ್ ಈಸ್ ಮೈ SSD. ಆಯಿತಾ, ದಿಸ್ ಈಸ್ ಮೈ SSD. ಆ್ಯಂಡ್ ಅದೇ ಥರ ಓಕೆ, ಆ್ಯಂಡ್ ಅದೇ ಥರ ನನ್ನ ಹತ್ರ ರ್ಯಾಮ್ ಕೂಡ ಇರುತ್ತೆ. ಸೊ ರ್ಯಾಮ್ ಕೂಡ ಇರುತ್ತೆ. ಈಗ ಒಂದು ಅರ್ಥ ಮಾಡ್ಕೋಬೇಕು ನೀವು, ಈ ಪಾಡ್ ಅನ್ನೋದು ಈ ನೋಡ್ ಮೇಲೆ ರನ್ ಆಗ್ತಾ ಇದೆ. ಈ MT ಡೈರೆಕ್ಟ್ರಿ ಅನ್ನೋದು ಇನಿಷಿಯಲಿ MT. ಸೊ ಈ ಡೈರೆಕ್ಟ್ರಿ ಅನ್ನೋದು ಈ ರ್ಯಾಮಿಂದ ಕ್ರಿಯೇಟ್ ಆಗುತ್ತೆ, ರ್ಯಾಮಲ್ಲಿ ಸ್ಟೋರ್ ಆಗುತ್ತೆ ಪ್ರತಿಯೊಂದು ಕೂಡ. ಸೊ ಹಾಗಾದರೆ ಈ ಎಂಟೈರ್ ಎಕ್ಸಸೈಸ್ನ ಹೇಗೆ ಮಾಡೋದು, ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಸೊ ಫಾರ್ ದ್ಯಾಟ್ ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ಒನ್ MT ಅಂದರೆ ಒಂದು ಮಲ್ಟಿ ಕಂಟೈನರ್ ಪಾಡ್ನ ತೊಗೊಳ್ತೀನಿ. ಆಯಿತಾ, ಸೊ ಲೆಟ್ಸ್ ಗೋ ಹಿಯರ್. ಓಕೆ, ಈ ಆಲ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಲೆಟ್ ಮಿ ಕ್ಲೋಸ್ ಆಲ್. ಆಯಿತಾ, ಇದರಲ್ಲಿ ನಾ ಹೇಳ್ತೀನಿ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಇದನ್ನು ನಾನು ಮಲ್ಟಿ ಕಂಟೈನರ್ ಡಾಟ್ YAML ಅಂತ ಹಾಕ್ಕೊತೀನಿ. ಸೊ ಇಲ್ಲಿ ನಾನೊಂದು ಸಿಂಪಲ್ ಆಗಿ ನೋಡಿ, ಎಷ್ಟು ಈಸಿ ಅಲ್ವಾ ಇವಾಗ ಬರೆಯೋದು. ಇಷ್ಟು ದಿನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಇದು ಇಷ್ಟು ಈಸಿಯಾಗಿ ನೀವು ಬರೀತೀರಾ. API ವರ್ಷನ್ ಆಯಿತಾ, ಆಯಿತಾ, ಪಾಡ್ ಮೆಟಾ ಡೇಟಾ, ಮಲ್ಟಿ ಕಂಟೈನರ್ ಪಾಡ್, ಸ್ಪೆಕ್ ಕಂಟೈನರ್, ಎಂಜಿನಿಕ್ಸ್, ಆಯಿತಾ, ಸಮಥಿಂಗ್ ಲೈಕ್ ದಿಸ್. ನಾನು ಮಲ್ಟಿಪಲ್ ಕಂಟೈನರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಬಂದುಬಿಟ್ಟು ಎಂಜಿನಿಕ್ಸ್, ಇನ್ನೊಂದು ಬಂದುಬಿಟ್ಟು ಇದು ಎಂಜಿನಿಕ್ಸ್ ಬೇಡ. ಓಕೆ, ಒಂದು ನಿಮಿಷ, ಇದು API ವರ್ಷನ್ V1 ಬೇಕು. ಪಾಡ್ ಓಕೆ, ಮಲ್ಟಿ ಕಂಟೈನರ್ ಪಾಡ್ ಅಂತ ಹಾಕ್ಕೊತೀನಿ. ಇಲ್ಲಿ ಇನ್ಸ್ಟೆಡ್ ಆಫ್ ಎಂಜಿನಿಕ್ಸ್ ನಾನು ಬಿಸಿ ಬಾಕ್ಸ್ನ ತೊಗೊಳ್ತೀನಿ. ಜಸ್ಟು ಈ ಕಂಟೈನರ್ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಕಂಟೈನರ್ ಇಂದ ಲೈಕ್
ಈ ಬಿಸಿ ಬಾಕ್ಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ಐ ವಾಂಟೆಡ್ ಟು ಟೆಸ್ಟ್ ಮೈ ಕಂಟೈನರ್. ಈಗ ಕಂಟೈನರ್ಗೆ ಏನಾದರೂ ನಾನು ಒಂದು ಟಾಸ್ಕ್ ಕೊಟ್ಬಿಟ್ಟು ಆ ಟಾಸ್ಕ್ನ ಕಂಪ್ಲೀಟ್ ಮಾಡು ಅಂತ ಹೇಳಬೇಕು ಅಂದಾಗ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ಬೆಸ್ಟ್ ಅಂತ ಹೇಳ್ತೀವಿ ಅದರಲ್ಲಿ, ಆಯಿತಾ. ಸೊ ಇನ್ನೊಂದು ಕಂಟೈನರ್ನು ಕೂಡ ಸೇಮ್, ಇದು ಬಿಸಿ ಬಾಕ್ಸ್ 1 ಅಂತ ತೊಗೊಳ್ಳೋಣ, ಇದು ಬಿಸಿ ಬಾಕ್ಸ್ 2 ಅಂತ ತೊಗೊಳ್ತೀನಿ, ಆಯಿತಾ. ಲೆಟ್ಸ್ ಸೇ ಓಕೆ, ಬಿಸಿ ಬಾಕ್ಸ್ 2 ಅಂತ ತೊಗೊಳ್ತೀನಿ. ಇದು ನನ್ನ ಕಂಟೈನರ್, ಅಂದರೆ ಇದು ನನ್ನ ಪಾಡ್, ರೈಟ್. ಈಗ ಈ ಪಾಡ್ ಏನೋ ಫೈನ್. ನಾವೀಗ ಒಂದು MTDIR ವ್ಯಾಲ್ಯೂಮ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ರೈಟ್. ಈಗ ಅದೇ ಈ ಸ್ಪೆಕ್ ಕೆಳಗಡೆ ನಾನೇನು ಮಾಡ್ತೀನಿ, ನನಗೆ ಐ ನೀಡ್ ಟು ಕ್ರಿಯೇಟ್ ಅ ವ್ಯಾಲ್ಯೂಮ್, ಆಯಿತಾ. ಐ ನೀಡ್ ಟು ಕ್ರಿಯೇಟ್ ಅ ವ್ಯಾಲ್ಯೂಮ್. ಈ ವ್ಯಾಲ್ಯೂಮಲ್ಲಿ ನನಗೆ ಓಕೆ, ಈ ವ್ಯಾಲ್ಯೂಮಲ್ಲಿ ನನಗೆ ಶೇರ್ಡ್ ಡೇಟಾ ಬದಲಿಗೆ ನಾ ಹೇಳ್ತೀನಿ ಇದನ್ನು ITK, ಓಕೆ, ITK MTDIR ಅಂತ ಹೇಳಿ MTDIRನ ಕ್ರಿಯೇಟ್ ಮಾಡ್ತೀನಿ. ಇದೊಂದು MTDIR ವ್ಯಾಲ್ಯೂಮ್ ಆಯಿತು. ಈಗ ನಾನೇನು ಮಾಡ್ತೀನಿ, ಈ ಕಂಟೈನರ್ಸ್ಗಳೇನಿದೆ ಅಲ್ಲ, ಇದು ನನ್ನ ವ್ಯಾಲ್ಯೂಮ್. ಈ ಕಂಟೈನರ್ಸ್ಗಳಿಗೆ ನನ್ನ ಆ ವ್ಯಾಲ್ಯೂಮ್ ಮೌಂಟ್ನ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಓಕೆ, ಈ ವ್ಯಾಲ್ಯೂಮ್ ಮೌಂಟ್ನ ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ಇದನ್ನು ಚೂರು ಹೊರಗಡೆ ತೊಗೊಂಬರ್ತೀನಿ. ಇಲ್ಲೂ ಕೂಡ ಸೇಮ್ ಥಿಂಗ್ನ ಆ್ಯಡ್ ಮಾಡ್ತೀನಿ, ಆಯಿತಾ. ಇವಾಗ ನೋಡಿ ಐ ಥಿಂಕ್ ಇದು ಯಾಕೋ ಸ್ವಲ್ಪ ಇಂಡೆಂಟೇಷನ್ ಇಶ್ಯೂ ಆಗ್ತಿದೆ. ರೀಸೋರ್ಸ್ ಇಲ್ಲ ಅಂತಾಗ ಟು ನಾಯ್ಸಿ ಅಂತ ಬರುತ್ತೆ. ಸೊ ನಾನು ಲೆಟ್ ಮಿ ಜಸ್ಟ್ ಕ್ಯಾಟ್ ದಿಸ್ ಮಲ್ಟಿ ಕಂಟೈನರ್ YAML. ಇಲ್ಲಿ ನೋಡಿ, ಇದು ನಿಮ್ಮ ಸ್ಪೆಕ್, ಕರೆಕ್ಟಾ. ಈ ಸ್ಪೆಕ್ಕಲ್ಲಿ ನಾನು ಇಲ್ಲಿ ವ್ಯಾಲ್ಯೂಮ್ನ ಡಿಫೈನ್ ಮಾಡಿದೆ. ಇದು ನನ್ನ ವ್ಯಾಲ್ಯೂಮ್ MTDIR ವ್ಯಾಲ್ಯೂಮ್ ಅಂತ ಹೇಳ್ತಾ ಇದ್ದೀನಿ. ಈಗ ಕಂಟೈನರ್ ಈ ಬಿಸಿ ಬಾಕ್ಸ್ 1ನಲ್ಲಿ ಇದು ಇಮೇಜ್ ಬಿಸಿ ಬಾಕ್ಸ್ ಲೇಟೆಸ್ಟ್ ಸ್ಲೀಪ್ ಇದೆಲ್ಲ ಓಕೆ. ನನಗೆ ವ್ಯಾಲ್ಯೂಮ್ ಮೌಂಟ್, ಈ ವ್ಯಾಲ್ಯೂಮ್ ಮೌಂಟಲ್ಲಿ ಇಲ್ಲಿ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ವ್ಯಾಲ್ಯೂಮ್ನ, ಅದನ್ನು ಆ ನೇಮ್ ಕೊಡಬೇಕು. ಇದು ITK ಇದೇನಿದೆ ಇಲ್ಲಿ, ಆ್ಯಂಡ್ ಮೌಂಟ್ ಪಾತ್, ಒಂದು ಮೌಂಟ್ ಪಾತ್ನ ಡಿಫೈನ್ ಮಾಡ್ತೀವಿ, ಅದು ಶೇರ್ಡ್ ಡೇಟಾ. ಈ ಸೇಮ್ ವ್ಯಾಲ್ಯೂಮ್ ಮೌಂಟ್ನ ಈ ಬಿಸಿ ಬಾಕ್ಸ್ 2ಗೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಂಗಂತಂದರೆ ಲೆಟ್ಸ್ ಸೇ ಇಫ್ ಐ ಗೋ ಹಿಯರ್, ಈ ಏನಿದೆ ಅಲ್ಲ ಇದು ಒಂದೇ ಪಾತ್, ಇದು ನನ್ನ ಏನಂತ ಹೇಳ್ತೀವಿ, ಇದು ITK MTDIR ಆಯಿತು, ಆಯಿತಾ. ITK MTDIR ಅಂತ ಹೇಳ್ತಾ ಇದ್ದೆ ನಾನು, ರೈಟ್. ಇದು MTDIR ಆಯಿತು. ಆದಮೇಲೆ ಈ ಪಾತ್ ಇದೆಯಲ್ಲ, ಈ ಪಾತ್ಗೆ ಮೌಂಟ್ ಬಂದುಬಿಟ್ಟು ಇದು ವ್ಯಾಲ್ಯೂಮ್ ಮೌಂಟ್ ಬಂದುಬಿಟ್ಟು ಇದು. ಸೊ ಇಷ್ಟು ಕಾಪಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೂಡ ನಾನು ಈ ಥರ ಆ್ಯಡ್ ಮಾಡ್ಕೊಳ್ತೀನಿ, ಆಯಿತಾ. ಸೇಮ್ ಕಂಟೆಂಟ್, ಓಕೆ, ಸೇಮ್ ಕಂಟೆಂಟ್ ಇಲ್ಲಿಗೂ ಆ್ಯಡ್ ಮಾಡ್ತಾ ಇದ್ದೀನಿ, ಇಲ್ಲಿಗೂ ಆ್ಯಡ್ ಮಾಡ್ತಾ ಇದ್ದೀನಿ, ಆಯಿತಾ. ಈ ITK ವ್ಯಾಲ್ಯೂಮ್ನ ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಪಾತ್ ಒಂದು ಡಿಫೈನ್ ಮಾಡಬೇಕಿತ್ತು, ಆ ಪಾತ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ ಎಂಪ್ಟಿ ಡೈರೆಕ್ಟ್ರಿ ವ್ಯಾಲ್ಯೂಮ್ ವರ್ಕ್ಸ್. ಈಗ ವಾಟ್ ವಿಲ್ ಡು, ಕ್ರಿಯೇಟ್ ಮಾಡಿದ್ದಾಯ್ತಲ್ಲ, ಗೋ ಬ್ಯಾಕ್, ಒಂದು ನಿಮಿಷ, ಗೋ ಬ್ಯಾಕ್, ಇದನ್ನು ಸೇವ್ ಮಾಡೋಣ. ಇಲ್ಲಿಗೆ ಹೋಗಿ ಐಟಮಿಗೆ ಹೋಗಿ ಇವಾಗ kubectl ಅಪ್ಲೈ -f ಈ ಏನು ಮಲ್ಟಿ ಕಂಟೈನರ್ YAML ಇತ್ತಲ್ಲ ಅದನ್ನು ಅಪ್ಲೈ ಮಾಡಿದ್ರೆ, ಸೊ ಬ್ಯಾಡ್ v1 ಸ್ಟೇಟ್ ಇಟ್ ಸ್ಟ್ರಿಕ್ಟ್ಲಿ ಡಿಕೋಡಿಂಗ್ ಮಲ್ಟಿ ಕಂಟೈನರ್ YAML. ಎಲ್ಲಿ ಸ್ಪೆಕ್ ವ್ಯಾಲ್ಯೂಮಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಈಗ ನಾನು ಬರೆದಿರೋ ಇಲ್ಲಿ ವ್ಯಾಲ್ಯೂಮ್, ಇದು ಆ್ಯಕ್ಚುಲಿ ವ್ಯಾಲ್ಯೂಮ್ಸ್, ಆಯಿತಾ. ವ್ಯಾಲ್ಯೂಮ್ಸ್ ಅಂತ ಹಾಕ್ತಾ ಇದ್ದೀನಿ, ಮೌಂಟ್ಸ್ ಅಂತ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ಮು, ಇನ್ಕರೆಕ್ಟ್ ಅರೇ. ಸೊ ಓಕೆ, ಇಲ್ಲಿ ಅರೇನ ನೀವು ಡಿಫೈನ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ -, ಅಷ್ಟೇ. ಸೊ ಸೇವ್ ಇಟ್, ಇವಾಗ ಅಪ್ಲೈ ಮಾಡಿ, ಓಕೆ, ಕ್ರಿಯೇಟೆಡ್. ಇವಾಗ KNNS ಡೈರೆಕ್ಟಾಗಿ ಹೋಗ್ತೀನಿ ನಾನು. KNNSಗೆ ಹೋದರೆ ಇಲ್ಲಿ ನೋಡಿ ಮಲ್ಟಿ ಕಂಟೈನರ್ ಪಾಡ್ ಇದೆ. ಈ ಮಲ್ಟಿ ಕಂಟೈನರ್ ಪಾಡಲ್ಲಿ ಬಿಸಿ ಬಾಕ್ಸ್ 1, ಬಿಸಿ ಬಾಕ್ಸ್ 2 ಅಂತ ಇದೆ. ಸೊ ಬಿಸಿ ಬಾಕ್ಸ್ 1, ಬಿಸಿ ಬಾಕ್ಸ್ 2 ಆಯಿತಾ. ಈಗ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಬಿಸಿ ಬಾಕ್ಸ್ 1ಗೆ ಹೋಗ್ಬಿಟ್ಟು ಎಸ್ ಅಂತ ಕೊಡ್ತೀನಿ. ನಾನು ಆ ಕಂಟೈನರ್ ಒಳಗಡೆ, ಬಿಸಿ ಬಾಕ್ಸ್ ಕಂಟೈನರ್ ಒಳಗಡೆ ಇದ್ದೀನಿ. ಈಗ ನಮ್ಮ ಪಾತ್ ಯಾವುದು, cd/shared data. LS ಮಾಡಿದ್ರೆ ಇಲ್ಲೇನೂ ಇಲ್ಲ. ನಾನೇನು ಮಾಡ್ತೀನಿ, ಟಚ್ ಅಂತ ಹೇಳಿಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇದನ್ನು ಕಂಟೈನರ್ 1 ಅಥವಾ ಬಿಸಿ ಬಾಕ್ಸ್ 1 ಅಂತ ಕ್ರಿಯೇಟ್ ಮಾಡ್ತೀನಿ, ಆಯಿತಾ. ಬಿಸಿ ಬಾಕ್ಸ್ 1
ಓಕೆ ಡಾಟ್ ಟಿ ಎಕ್ಸ್ ಟಿ. ಓಕೆ ಡಾಟ್ ಟಿ ಎಕ್ಸ್ ಟಿ ಕ್ರಿಯೇಟ್ ಮಾಡೋದನ್ನ LS ಮಾಡಿದ್ರೆ ಇಲ್ಲಿದೆ ಬಿಸಿ ಬಾಕ್ಸ್ 1 ಅಂತ. ಇವಾಗ ಎಲ್ಲಿದೆ ಬಿಸಿ ಬಾಕ್ಸ್ 1ನಲ್ಲಿದ್ದೇನೆ. ಎಕ್ಸಿಟ್ ಮಾಡ್ತೀನಾ, ಎಕ್ಸಿಟ್ ಆದ್ನ ಈಗ ಸೆಕೆಂಡ್ ಕಂಟೈನರ್ಗೆ ಹೋಗ್ಬೇಕಾ, ಸೆಕೆಂಡ್ ಕಂಟೈನರ್ಗೆ ಹೋದ್ನ ಈಗ ಬಿಸಿ ಬಾಕ್ಸ್ 2 ಇದೀನ ಇಲ್ಲಿ. ಈಗ ಬಿಸಿ ಬಾಕ್ಸ್ 2 ಹೋಗೋಣ, CD/ ಈ ಶೇಡ್ ಡೇಟಾಗೆ ಹೋದರೆ ನೋಡಿ ಆ ಬಿಸಿ ಬಾಕ್ಸ್ 1 ಡೇಟಾ ಏನಿತ್ತು ಆ ಬಿಸಿ ಬಾಕ್ಸ್ 1 ಡೇಟಾ ಇಲ್ಲೂ ಕೂಡ ಇದೆ. ರೈಟ್, ದಿಸ್ ಈಸ್ ಹೌ ಯು ಕ್ರಿಯೇಟ್ ಅ MTDIR. ಓಕೆ, ಆ MTDIR ಕ್ರಿಯೇಟ್ ಮಾಡಿಕೊಂಡು ಈ ಶೇಡ್ ವ್ಯಾಲ್ಯೂಮ್ನ, ಅಂದರೆ ಈ ವ್ಯಾಲ್ಯೂಮ್ ಏನಿದೆ ಈ ವ್ಯಾಲ್ಯೂಮ್ನ ಎಕ್ಸಾಕ್ಟ್ಲಿ ನೀವು ಶೇರ್ ಮಾಡ್ತಿದ್ದೀರಾ. ರೈಟ್, ಇದನ್ನೇ ನಾವು MTDIR ಮೆಥಡ್ ಅಂತ ಕರೆಯೋದು. ರೈಟ್, ಸೊ ಇಷ್ಟು ಈ ವಿಡಿಯೋಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೋಸ್ಟ್ ಪಾತ್ ಹೇಗೆ ವರ್ಕ್ ಆಗೋದು ಆ್ಯಂಡ್ ಆಲ್ಸೋ ಪ್ರಾಕ್ಟಿಕಲ್ ಆಗಿ PV ಮತ್ತು PVCನ ಹೇಗೆ ವರ್ಕ್ ಮಾಡೋದು ಆ್ಯಂಡ್ ಅಗೇನ್ ವಿ ಹ್ಯಾವ್ ಟು ಗೋ ವಿತ್ ಅ ಸ್ಟೋರೇಜ್ ಕ್ಲಾಸಸ್, ಹೇಗೆ ಸ್ಟೋರೇಜ್ ಕ್ಲಾಸ್ನ ಬಿಲ್ಡ್ ಮಾಡೋದು ಅದನ್ನು ಕೂಡ ನಾನು 1 by 1 ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ಈ ವಿಡಿಯೋಗೆ ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ತೀರಿ. ಇನ್ ಕೇಸ್ ಆಫ್ ಎನಿ ಡೌಟ್ಸ್ ನನಗೆ ಇನ್ಸ್ಟಾದಲ್ಲಾದರೂ DM ಮಾಡ್ಬೋದು, ಇಲ್ಲ ಕಮೆಂಟ್ ಕೂಡ ಮಾಡ್ಬೋದು. ಸೊ ಇಷ್ಟು ಈ ವಿಡಿಯೋಗೆ. ಸೊ ಥ್ಯಾಂಕ್ ಯು ಸೊ ಮಚ್.